ಬಂದವರೆಲ್ಲ रावण का काल है, रावण रावण है। महाभारत का काल है, दुर्योधन दुर्योधन है। इस देश का काल है, शरद राज में हो। ಹುಡುಗಿ ನಾಕ್ಕರೆ ಲೈನ್ ಲೈನ್ ಸ್ಟೋರಿ ಹುಡುಗಿ ಹಾಡ್ಕೊಡ್ತಾರೆ ಲೈನ್ ಲೈನ್ ಸ್ಟೋರಿ ಹುಡುಗಿ ಚಾರ್ಜ್ ಕೊಡ್ತಾರೆ ಕ್ರೈಮ್ ಲೈಫ್ ಸ್ಟೋರಿ ಅದೇ ಅದೇ ಹುಡುಗಿ ಕೈ ಕೊಡ್ತಾರೆ ಕ್ರೈಮ್ ಸ್ಟೋರಿ ಸೀತಾ ಆ ಶಿವರಾಮನ ಹೆಂಡತಿ ಸೀತಾ ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸಲಿ ನಿನ್ನಂತ ಸೌಂದರ್ಯದ ಸಿರಿಯನ್ನು ತಿದ್ದು ತಿದ್ದು ಸೃಷ್ಟಿ ಮಾಡಿ ಕಳಿಸಿದಾನೆ ಈ ಭೂಮಿಯ ಮೇಲೆ ಈ ಶರತ್ ರಾಜನ ಕಾಮದ ಸರದಕ್ಕೆ ಸಿಲುಕಿ ಅದೆಷ್ಟು ಯೌವನದ ಸೀನ ಸುಟ್ಟೋಗಿದೆ ಈ ರಸಿಕ ರಾಜನ ಶರತ್ ರಾಜನ ಕೈಯಲ್ಲಿ ನಿನ್ನಂತ ಮಕರಂದನೇ ತೊಂಬೆ ಆಯ್ತರಿತಿದೆ ಬರುವೆ ಸೀತಾ ಬರುವೆ ಒಟ್ಟಾದ ನಿನ್ನ ಸೀನದ ಬಂಡೆಯನ್ನು ಹೊಡೆದು ನನ್ನ ಕಾಮದ ನಂಚಲು ಬಿಡಲು ಓಹೋ ಯಾವುದೋ ಒಂದು ಬಿಳಿ ಪಾರಿವಾಳ ಮಾಲೀಕನ ಕಣ್ಣು ತಪ್ಪಿಸಿ ಹಾರುತ್ತೈತ ಕಣನೆ ಬಂದಂದು ಕಾಣುತ್ತದೆ ಬರಲಿ ಬರಲಿ ಇದರ ಅಂದವಳಿ ಇರಿದ್ರಾಯ್ತು ಮೀರಾ ಅಂತ ಇಲ್ಲೇ ಅದಲ್ಲ ನನ್ನ ಕಣ್ಣು ಮುಂದಾನೆ ಅದಲ್ಲ क्या कमल का नाम रखा है तुम्हारे माँ बाप तू नहीं चाहती मेरा नाम शरद राज मीरा वाओ व्हाट आर ए ब्यूटीफुल स्वीट नेम ओरिजिनल ಅಂದ್ರೆ ನೋಡು ಮೀರಾ ₹5 ಟೀ ಕೊಡಬೇಕಾದ್ರು 100 ಸಲ ಯೋಚಿಸಿ ನಮಗೆ ಬೆಸ್ಟ್ ಟೀನೇ ಕುಡಿತೇವೆ ಅಂದಾಗ ಜೀವನ ಪರ್ಯಂತ ನೋಡು ನಿನ್ನ ಮದುವೆ ಆಗದೆ ನಿನ್ನ ಸೀಲದವರಿಗೆ ಯಾರು ಮಜ್ಜಿಗೆ ಹಾಕಿ ಎಪ್ಪನ ಮುದ್ದೆಲ್ಲ ಕೇಳಿ ನಾ
ಒಂದು ಹೆಣ್ಣನ್ನು ತಡೆದು ನಿಲ್ಲಿಸಿ ವರ್ಷಲ್ಲ ಡೂಪ್ಲಿಕೇಟ್ ಅಂತ ಇಷ್ಟೊಂದು ಹೊಲಸು ಪ್ರಶ್ನೆ ಕೇಳ್ತಾ ಇದೆಯಲ್ಲ. ನಿನ್ನ ತಾಯಿ ತನ್ನ ಹೆಪ್ಪನ್ನು ಯಾರಿಗೂ ಮುರಿಯಲಾರ್ದೆ ನಿನ್ನ ತಂದೆಗೆ ಮೊದಲು ಕೊಟ್ಟಿದ್ದಾಳೆ ಅನ್ನೋದಕ್ಕೆ ನಿನ್ನ ಹತ್ರ ಗ್ಯಾರಂಟಿ ಏನಿದೆಯೋ? ರೋಜ ಹೊಟ್ಟೆ ಬಂಗಾರ ತೋಟಿನಲ್ಲಿ ಒಂದು ಬೆಳ್ಳಿಯ ತೋಟಿನಲ್ಲಿ ಕೈ ತೊಳೆದು ವಜ್ರದ ಹರಳದ ತಯಾರಿಸಿ ತೋಟಿನಲ್ಲಿ ಕೈ ತೊಳೆದು ವಜ್ರದ ಹರಳದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತ ನನ್ನ ತಾಯಿ ಸಿಗದ ಬಗ್ಗೆ ಕೇಳಿದ ಕೆಟ್ಟ ಸುಳ್ಳೆ. ಯಾಕೆ ಕೇಳಬಾರ್ದ? ಮಿಸ್ಟರ್ ಶರತ್ ರಾಜ್, ಗಂಡವರ ಮನೆ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ವರ್ಷನೆಲ್ಲ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ಯಾಕೆ ನಿಮ್ಮ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ವರ್ಷನೆಲ್ಲ ಡೂಪ್ಲಿಕೇಟ್ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ನಿನ್ನ ಮಾತಿನ ದಾಟಿ ನಾನು ಯಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್. ನಾನು ಮನಸ್ಸು ಮಾಡಿದರೆ 10 ಗಂಟೆ ಹಾರಿ ಪವಿತ್ರವಾದ ನಿನ್ನ ಸೀನದ ಗದ್ಗೆಯನ್ನು ಗೊತ್ತೆ ಮುದ್ದೆ ಬೆಳೆಸುವೆ ನಿನ್ನ ಹೊಟ್ಟೆಯಲ್ಲಿ ಶರತ್ ರಾಜ ಪೆಂಡ ಬಾಲಲ್ಲಿ ಸುಕುಮಾರಿ ಹನುಮಂತದ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜ ಬಿತ್ತುವೆ ಬಾರಲೇವ. ಕೈ ಬಿಡೋ ಪಾಪಿ, ಏನಂತ ಹೇಳಿದ್ಯೋ? ಕಂಡ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಬೀಜ ಬಿತ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಾಳೆ ನಿನ್ನ ಹೆಂಡತಿ ಹೊಟ್ಟೆಲಿಕ್ಲಿ ಬೀಜ ಬಿತ್ತೋದಕ್ಕೆ ಬೀಜ ಇಲ್ಲದಂತಾಗಿ ಕಂಡವ್ರ ಹತ್ರ ಪುರುಷರ ಹತ್ರ ಬೀಜ ಕೇಳುವಂತ ಆಗ್ಬೇಕಾಗುತ್ತದೆ ನಿನ್ನ ಹೆಂಡತಿಯ ಪರಿಸ್ಥಿತಿ. ಬಾಯಿ ಮುಚ್ಚೋ ಬಾಯಿ ಹೇಳಿ ಗೌರಿಗ ಕಂಬನಂತೆ ನನ್ನಲ್ಲಿರುವ ಒಂದು ಸ್ಥಳ ಸಾಮೂಹಿಕರಂತೆ ಓಕೆ ನೂರಾರು ಲಕ್ಷ ಮಕ್ಕಳ ಸಂತಾನ ಭಾಗ್ಯ ಕೊಟ್ಟು ಭಾಗ್ಯದ ಅಂದಾಗ ನನ್ನ ಹೆಂಡತಿಯಾಗಿ ಬರುವಳು ಮತ್ತೊಬ್ಬರ ಸುಖ ಬಯಸುವ ಬಗಳಿದ್ಯಾ ಒತ್ತಾದಲ್ಲಿ ಮುಗಿದು ರಾಣಿನ ಶೀಲದ ಋಣ ಬಾರಲೇನ. ನೀಲು ನೋಡು, ನೀನು ಶ್ರೀಮಂತನಿರ್ಬೋದು, ದೊಡ್ಡ ರಾಜಕೀಯ ವ್ಯಕ್ತಿನೂ ಇರ್ಬೋದು. ನನ್ನಂತಳನ್ನು ತಿಂದು ತೇಗೋದ್ರಲ್ಲಿ ನಿನಗೇನು ತುಂಬಾ ಹೊತ್ತು ಬೇಕಾಗಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ನಿರ್ಧಾರನ? ಯಾವ ನಿರ್ಧಾರ? ನೋಡು ಶರತ್ ರಾಜ್, ನೀನು ನನ್ನ ಬಾಳಿಗೆ ಬೆಳಕಾಗಿ ನೀನು ನನ್ನನ್ನು ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೀನಿ ಅಂದ್ರೆ ನೀನು ಹೇಳ್ದಾಗೆ ಕೇಳಿ ನಿನಗೆ ಬೇಕಂದಾಗ ಬಂದು ಸುಖ ಕೊಟ್ಟು ಹೋಗುತ್ತೀನಿ. ಏನಂತೀಯ? ಈ ಮಾತು ನಿಜ ಮೀರಾ? ನೀನ್ ನಾನೇಗೂ ಸತ್ಯ ಶರತ್. ಐ ಲವ್ ಯು ಶರತ್, ಐ ಲವ್ ಯು. ಐ ಲವ್ ಯು ಟು ಮೀರಾ, ಐ ಲವ್ ಯು ಟು. ಶುರುವಾಗಲಿ ನಿನ್ನ ನೃತ್ಯಗಾನ. ಅನರ್ಗ್ಯಾರತ್ವೇ ಅನರ್ಗ್ಯಾರತ್ವೇ ಅನರ್ಗ್ಯಾರತ್ವೇ
ಎಂದು ಕೇಳಿದ ಅಸುರನಿನ ಮಧುರ ಗೀತೆಯನ್ನು ಕೇಳಿ ಮನಸ್ಸಿಗೆ ತೃಪ್ತಿ ಆಯ್ತು. ಬಟ್ ಮೈಗೆ ಮೈ ಟಚ್ ಮಾಡಿದಾಗ ನನ್ನ ಕಾಮದ ಉದ್ರೇಕಗಳು ಸೆಟದು ಹರ್ಷದ ಹಾಯ್ ತರುತ್ತಿದೆ. ನಿನ್ನ ಶೀಲದ ಬುದ್ಧಿ ಉಳಿಬೇಕೆಂದು ಬಾಮಿರ ಬಾ ಇದೇ ಸರ್ಕದಲ್ಲಿ ಹೋಗಿ ಮೈಯಲ್ಲಿನ ಪಟ್ಟನ್ನು ಬೆಚ್ಚಿ ಒಗೆದು ಎತ್ತಲಲ್ಲಿ ಕೆಗಡಬ. ಕಾಮದ ಕತ್ತೆ, ನೀನೊಬ್ಬ ಹೊಲಸು ತಿನ್ನುವ ಹಂದಿ ಜಾತಿಯನ್ನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ನಿನ್ನಂತವನಿಂದ ಪಾರಾಗ್ಬೇಕು ಅಂತ ಹೇಳಿ ನಾನು ಪ್ರೇಮದ ನಾಟಕ ಆಡಿದ್ದೆ ವಿನಃ ನಿನ್ನಂತವನೊಂದಿಗೆ ಪ್ರೀತಿ ಮಾಡೋದಕ್ಕೆ ಅಲ್ಲ. ಕರೆಕ್ಟ್ ಮೀರಾ ಕರೆಕ್ಟ್. ನೀನಾಗಿದ ನಾಟಕವನ್ನು ನಾನು ಅರೆತು ನಾನು ಬೆಸಬೇಕೆಂದ್ರೆ ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನವ ಬೆಸಗೇನು. ನಾನು ಬೆಸಗಿ ಈಗ ಯಾಕೆ ಗಟ್ಟಿಯಾಗಿ ಹೊಟ್ಟುವುದು ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನವ ಬೆಸಗೇನು. ಶರತ್ರಾಜನ ಬೆಸಗೇನು. ಬಾರಲೇ ಬಾ. चा गरम गरम बिस्किट नरम नरम आजकल के क्या लड़के मेरा बेसरम ಹಠಕ್ಕಾಗಿ ಮುಟ್ಟಿದ ಹೆಣ್ಣನ ನನ್ನ ಜೊತೆ ತೀರೋರ್ಗೆ ಬಿಟ್ಟಲ್ಲ.
ನನ್ನ ಕಾಮದ ಕ್ರಿಯೆಯಲ್ಲಿ ಅಕ್ಷರಶ ಬಂದ ನೀನವನೇ ಬಡ ಭಿಕಾರಿ ನನ್ನ ಮಗ. ದೇಶಕಾಯನಿಗೆ ಸೈನಿಕ ಅಂತಾರೆ, ರಾಜ್ಯವನಿಗೆ ನಾಯಕ ಅಂತಾರೆ. ಎಲ್ಲರ ಹೊಟ್ಟಿಗೆ ಹಣ್ಣು ಹಾಕೋಣ ರೈತ ಅಂತಾರೆ. ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ನಿಮ್ಮಂತವ್ರನ್ನ ಒಂದು ಬುದ್ಧಿ ಕಲಿಸಲ್ಲ ನನಗೆ ವಿರಾಟ್ ರೂಪದ ವಿರಾಟ್ ಅಂತಾರೆ. ವಿರಾಟ ರೂಪದ ವಿರಾಟ್. ವಿರಾಟ್. ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಹಸಿರು ನಿಂತ ಮೇಲೆ ತಾಯಿ ಅಂತಾರೆ. ನಿನ್ನಂತ ವಿರಾಟವನ್ನು ಎದೆಯನ್ನು ಸೇರಿ ಅದಕ್ಕಾಗಿ ವಹಿಸಿಕೊಂಡಿರುವ ಈ ಶರತ್ತಿನ ಶರತನಿಗೆ ಶರತ್ರಾಜ್ ಅಂತಾರೆ. ಶರತ್ರಾಜ್ ಶರತ್ರಾಜ್ ಗಾಂಧಿ ಅಧಿಕಾರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿತ್ತು. ಸಿಡಿಲಿನ ಸಿದ್ದರಾಮಯ್ಯ ಅಧಿಕಾರ ಬಡವರಿಗೆ ಭಾಗ್ಯ ಕೊಟ್ಟಿತ್ತು. ಬಟ್ ನಿಮ್ಮಂತ ಲುಚ್ಚಾಳಪ್ಪಂಗರ ಅಧಿಕಾರ ರೈತರ ಆಸ್ತಿಗೆ ವಂಚಾಕಿತ್ತು. ಬಟ್ ಒಂದಿಲ್ಲ ಒಂದು ದಿನ ನಿಮ್ಮಂತ ದುಷ್ಟ ರಾಜಕಾರಿಗಳು ಎಲ್ಲ ಈ ಅನ್ನಕ್ಕೂ ಕೈ ಒಡ್ಡುವಂತೆ ಮಾಡ್ತಾರೆ ಈ ನಾಡಿನ ರೈತರು. ಯಾಚನ. ಅದು ಶರತ್ರಾಜನಿಗೆ ಯಾಚನ. ಹಣ ಕೊಟ್ಟರೆ ಹೆಣನೆ ಬಾಯಿ ತೆರೀತಿರುವಾಗ ದುಡ್ಡು ಕೊಟ್ಟರೆ ಅನ್ನಷ್ಟಲ್ಲ. ಇಂಥ ಹೆಣ್ಣು ಕೂಡ ನೋಚಿಗೆ ಬಿಟ್ಟು ಮಾಂಸವನ್ನ ಇರುತ್ತಾರೆ ಅಂದಾಗ ಅಷ್ಟರಿಂದ ಇಡೀ ರೈತರ ಕನಿಜನೇ ಕಲ್ಲು ಮಾಡ್ಬೋದು. ಅದು ನಿಮ್ಮ ಅಪ್ಪನ ಶರತ್ರಾಜ. ರೈತ ಮನಸ್ಸು ಮಾಡಿದರೆ ನೀನೊಂದು ಕೋಟಿ ಕೊಟ್ಟರೆ ನಿನಗೆ ಒಂದು ಕಾಲು ಸಹಿತ ಕೊಡಲಾರ. ಆದರೆ ಮಕ್ಕಳು ಬದುಕಿಕೊಳ್ಳಲಿ ಅಂತ ಹಣದ ರೂಪದಲ್ಲಿ ಅನ್ನದ ಭಿಕ್ಷೆ ಹಾಕುತ್ತಾನೆ ಈ ನಾಡಿನ ರೈತ. ರೈತ 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 ಅವನೇ ರೈತ. ನಾನು ಕೊಡ್ತಕ್ಕಂಥ ಹಣಕ್ಕೆ ಆಸೆ ಬಿದ್ದು ನನ್ನ ಸಣ್ಣ ಆಸ್ತಿಯನ್ನು ನಮಗೆ ಬರೆದು ಕೊಡ್ತಿದ್ದಾನೆ ಅಂದಾಗ ನಿನಗೆ ತಾಕತ್ತಿದ್ದರೆ ಇವಳನ್ನು ಕಾಪಾಡಿದ ಹಾಗೆ ಆ ರೈತನ ಆಸ್ತಿಯನ್ನು ಕಾಪಾಡಲೇ ಆವಾಗ ನೀನು ನಿಜವಾದ ಗಂಡು ಚಂದುತ್ತೇನೆ. ಇದು ನಿನಗೆ ಚಾಲೆಂಜ್ ಮಗನೇ, ಬರುತ್ತೇನೆ. ಇವಳನ್ನು ಕಾಪಾಡಿದೆ ಅಂತ ನೀನೇನು ದೊಡ್ಡ ಗಂಡು ಅಂತ ತಿಳಿಬೇಡ. ಬುಲ್ಬುಲ್ ಯಾಕೆ ಮಾತಾಡ್ಕಲ್ವಾ? ನೆಕ್ಸ್ಟ್ ಮೀಟು ಆಯ್ತು, ನನಗೆ ಬರುತ್ತಾನೆ. ಗುಡ್ ಬಾಯ್. ಹನುಮಂತ ದತ್ತನವರು ಶರತ್ ರಾಜನ ಪಾಠಕ್ಕೆ 500 ಕೋಟಿ ಅವರ ಪರವಾಗಿ ನಾನು ಸ್ವೀಕಾರ. ನನ್ನ ಪ್ರೀತಿಯ ಮಾವನರಿಗೆ ತುಂಬಾ ಧನ್ಯವಾದಗಳು. ಚಾಲೆಂಜ್
ಹೋಗು ಖುಷಿ ಹೋಗು. ನಿನ್ನಂತ ತಿರುಗಾಡಿಗೆ ಎಂದು ತಿಳಿಬೇಕು ರೈತನ ಮನಸ್ಸು. ಹಣದ ಆಸೆಯನ್ನು ಹಚ್ಚಿ ರೈತರಿಂದ ಹೊಡೆಯಬೇಕಾದ ಆಸ್ತಿಯನ್ನು ನಿನಗೆ ಒಂದು ಸಾಲು ಸಿಗದಾಗೆ ನಾ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ನೋಡಿ ಸರ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ನಾನು ಯಾವಾಗ್ಲೂ ನಿಮ್ಮ ಋಣವನ್ನು ಮರೆಯೋದಿಲ್ಲ ಸರ್. ಇರಲಿ, ತಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ ಸರ್. ನೋಡು ಮೀರಾ, ಹೆಣ್ಣು ಎತ್ತವರಿಗೆ ಹಣ್ಣಾಗಬೇಕು, ವಿನ ಹುಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ಭಗವಂತ ನನ್ನನ್ನು ಇಲ್ಲಿಗೆ ಕಳಿಸಿದ. ಒಂದು ವೇಳೆ ಆ ನೀಚನ ದರ್ಪಕ್ಕೆ ಬೆದರಿ ನೀನು ಶರಗಾಸಿದ್ದರೆ ಸಾಯುವರೆಗೆ ಸುಳ್ಳಾಯ್ತು ತಿರುಗುತ್ತಿದ್ದ ಈ ಜಗದಲ್ಲಿ. ನೋಡಿ ಸರ್, ನಾನೊಬ್ಳು ಮಾನವಂತರ ಮನೆಯಲ್ಲಿ ಹುಟ್ಟಿದ ಹೆಣ್ಣು. ನೋಡಿ, ಶೀಲವನ್ನು ಕಳೆದುಕೊಂಡ ಹೆಣ್ಣು ಕೈ ಜಾರಿ ಬಿದ್ದು ಒಡೆದು ಹೋದ ಕನ್ನಡಿ ಯಾವುದಕ್ಕೂ ಪ್ರಯೋಜನವಿಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಸರ್. ಸಾಕು ಬಿಡು ಮೀರಾ, ಇಷ್ಟೊಂದು ತಿಳಿದುಕೊಂಡಿಯಲ್ಲ. ನಿನ್ನಂತ ಶೀಲತೆಯರ ಮೈಮೂಟ ತಾಕತ್ತು ಯಾರಿಗಿದೆ? ಆ ಮೀರಾ, ನಾ ಇನ್ನೂ ಬರಲಿ. ನಿಲ್ಲಿ ಸರ್. ಯಾಕೆ ಮೀರಾ? ನೋಡಿ ಸರ್, ಇನ್ ಮುಂದೆ ನಾನು ನಿಮ್ಮನ್ನು ಸರ್ ಅನ್ನೋ ಬದಲಿ ನಿಮ್ಮನ್ನು ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರಿಬೋದೆ? ಯಾರು ಬೇಡನ್ನುತ್ತಾರೆ ಮೀರಾ? ಆಸ್ತಿ ಇದ್ದಾಗ ಬರೋರು ಅಣ್ಣ ತಮ್ಮಂದಿರು, ದೊಡ್ಡ ಇದ್ದಾಗ ಬರೋರು ನೆಂಟಸ್ತರು, ಏನು ಇಲ್ಲದೆ ಬರೋರು ನಿನ್ನಂತ ಸ್ನೇಹಿತರು. ನಾನು ನಿನ್ನನ್ನು ಕೂಡ ಬೆಸ್ಟ್ ಫ್ರೆಂಡ್ ಅಂತ ತಿಳಿದುಕೊಳ್ಳುತ್ತೇನೆ. ಹಾಗಾದ್ರೆ ಈ ಬೆಸ್ಟ್ ಫ್ರೆಂಡ್ ನ ಕೈ ಹಿಡಿದು ನನಗೋಸ್ಕರ ಒಂದು ಹಾಡನ್ನು ಹಾಡಬಾರ್ದೆ? ಹೌದಾ? ಯಾರು ಬೇಡನ್ನುತ್ತಾರೆ ಫ್ರೆಂಡ್? ಹಾಡು. ನೀನ್ ಇಷ್ಟದಂತಾಗ್ಲಿ ಫ್ರೆಂಡ್. ಮೀರಾ, ಟೈಮ್ ಆಗ್ತಾ ಬಂತು. ನಿನ್ನನ್ನು ಮನೆಯವರೆಗೆ ಬಿಟ್ಟು ಬರ್ತೇನೆ, ಬಾ ಹೋಗೋಣ. ಬನ್ನಿ ಫ್ರೆಂಡ್, ಹಾಗಿದ್ರೆ ಹೋಗೋಣ.